ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ರಕ್ಷಿತಾ ಶೆಟ್ಟಿ ಎಂಟ್ರಿ ಆದ ಬಳಿಕ ಅವರಲ್ಲಿರುವಂತಹ ಒಂದಷ್ಟು ಟ್ಯಾಲೆಂಟ್ಗಳ ಅನಾವರಣ ಆಯಿತು. ಅವರ ವ್ಯಕ್ತಿತ್ವ ಜನಕ್ಕೆ ಇನ್ನಷ್ಟು ಹತ್ತಿರವಾಯಿತು, ಪರಿಚಿತವಾಯಿತು. ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮುಂಚೆ ರಕ್ಷಿತಾ ಹೊಗಳಿಸಿಕೊಂಡಿದ್ದಕ್ಕಿಂತ ಜಾಸ್ತಿ ತೆಗಳಿಸಿಕೊಂಡಿದ್ದೇ ಜಾಸ್ತಿ. ಬರೀ ಟ್ರೋಲ್ಗೆ ಒಳಗಾಗ್ತಾ ಇದ್ರು. ಆದರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿಯಾಗಿ ಅವರು ಬಿಗ್ ಬಾಸ್ ಮನೆಗೆ ಹೋದ ಬಳಿಕ ಅವರನ್ನ ಹೇಟ್ ಮಾಡ್ತಾ ಇದ್ದಂಥ, ಅವರನ್ನ ಇಷ್ಟಪಡದಂಥ ಒಂದಷ್ಟು ಜನ ಕೂಡ ಅವರನ್ನ ಇಷ್ಟಪಡೋದಕ್ಕೆ ಶುರು ಮಾಡ್ತಾರೆ. ಅವರ ವ್ಯಕ್ತಿತ್ವ, ಅವರಲ್ಲಿದ್ದಂತಹ ಸರಳತೆ, ಮುಗ್ಧತೆ ವೀಕ್ಷಕರಿಗೆ ಹತ್ತಿರ ಆಗತ್ತೆ. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಫಸ್ಟ್ ರನ್ನರ್ ಅಪ್ ಆಗಿ ರಕ್ಷಿತಾ ಶೆಟ್ಟಿ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಉಳಿದ ಸ್ಪರ್ಧಿಗಳಿಗೆ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಅವಕಾಶಗಳು ರಕ್ಷಿತಾ ಅವರಿಗೆ ಸಿಕ್ಕಿತ್ತು. ಬೇರೆ ಬೇರೆ ವೇದಿಕೆಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೇನೆ ಒಳ್ಳೊಳ್ಳೆ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾನೆ ಇದ್ದಾರೆ. ಸದ್ಯಕ್ಕೆ ಕ್ವಾಟ್ಲೆ ಕಿಚನ್ ಮೂಲಕ ರಕ್ಷಿತಾ ಮತ್ತೆ ಟಿವಿ ಪರದೆ ಮೇಲೆ ಕಾಣಿಸ್ಕೊಳ್ತಿದ್ದಾರೆ. ಅದರಲ್ಲೂ ಕೂಡ ಒಂದು ವಿಭಿನ್ನ ರೀತಿಯಲ್ಲಿ ನಾವು ರಕ್ಷಿತಾ ಅವರನ್ನ ನೋಡ್ತಾ ಇದ್ದೀವಿ. ಹಾಸ್ಯವನ್ನ ಕೂಡ ಅಷ್ಟೇ ಅದ್ಭುತವಾಗಿ ಮಾಡಬಲ್ಲೆ ಅನ್ನೋದನ್ನ ರಕ್ಷಿತಾ ತೋರಿಸ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ರಕ್ಷಿತಾ ಒಂದಷ್ಟು ರೀಲ್ಸ್ಗಳಲ್ಲೂ ಕೂಡ ಕಾಣಿಸ್ಕೊಂಡ್ರು. ಅದರಲ್ಲೂ ಕೂಡ ರಾಘವೇಂದ್ರ ಹಾಗೂ ರಕ್ಷಿತಾ ಮಾಡಿದಂಥ ಒಂದೆರಡು ರೀಲ್ಸ್ ಸಿಕ್ಕಾಪಟ್ಟೆ ಸದ್ದು ಮಾಡ್ತು, ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನ ಪಡ್ಕೊಳ್ತು. ಅವರಿಬ್ಬರ ಕಾಂಬಿನೇಷನ್ಗೆ ಜನ ಫಿದಾ ಆಗಿ ಹೋದ್ರು. ಸೇವಂತಿಯೇ ಸೇವಂತಿಯೇ ಹಾಡಿಗೆ ಅವರೊಂದು ರೀಲ್ ಮಾಡ್ತಾರೆ. ಹಾಗೇನೆ ದಿನವೆಲ್ಲ ಹಸಿವಿಲ್ಲ ಅನ್ನೋ ಮತ್ತೊಂದು ಸಾಂಗ್ಗೆ ಕೂಡ ಇಬ್ರು ಜೊತೆಯಾಗಿ ರೀಲ್ಸ್ ಮಾಡ್ತಾರೆ. ಇದು ಇನ್ಸ್ಟಾಗ್ರಾಮ್ನಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ, ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನ ಪಡ್ಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ನೀವಿಬ್ರು ಜೊತೆಯಾಗಿ ಅಭಿನಯಿಸಿದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಸಾಕಷ್ಟು ಜನ ಕಮೆಂಟ್ಗಳನ್ನ ಹಾಕಿದ್ರು. ಆದರೆ ಈಗ ಇಬ್ರು ಮತ್ತೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಒಂದು ವಿಭಿನ್ನ ರೀತಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮೈಕ್ರೋ ಡ್ರಾಮಾ ಸೀರೀಸ್ನಲ್ಲಿ ಇಬ್ರು ಕೂಡ ಜೊತೆಯಾಗಿ ಕಾಣಿಸ್ಕೊಂಡಿದ್ದಾರೆ. ಒಂದಷ್ಟು ಜನ ನೀವು ನೋಡಿರ್ಬೋದು, OCD ಅನ್ನೋ ಮೈಕ್ರೋ ಡ್ರಾಮಾ ಸೀರೀಸ್ನಲ್ಲಿ ರಾಘವೇಂದ್ರ ಹಾಗೇನೆ ರಕ್ಷಿತಾ ಜೊತೆಯಾಗಿ ಕಾಣಿಸ್ಕೊಂಡಿದ್ದಾರೆ. ನೀವು ಇಷ್ಟು ದಿನ ನೋಡದ ರಕ್ಷಿತಾ ಅವರನ್ನ ಈ ಒಂದು ಮೈಕ್ರೋ ಡ್ರಾಮಾ ಸೀರೀಸ್ನಲ್ಲಿ ನೋಡಬಹುದಾಗಿದೆ. OCDಯಲ್ಲಿ ವಿಭಿನ್ನವಾಗಿ ರಕ್ಷಿತಾ ಕಾಣಿಸ್ಕೊಂಡಿದ್ದಾರೆ. ಆ ಮೂಲಕ ತನ್ನಲ್ಲಿ ಯಾವ ರೀತಿ ಅಭಿನಯ ಕಲೆ ಕರಗತ ಆಗಿದೆ ಅನ್ನೋದನ್ನ ಅವರು ತೋರಿಸ್ಕೊಟ್ಟಿದ್ದಾರೆ. ಏನೇ ಆದರೂ ಸರಿ, ನಾನು ಯಾವ ಪಾತ್ರ ಆದರೂ ಕೂಡ ಸರಿ, ಅಥವಾ ಏನೇ ಕೆಲಸ ಆದರೂ ಕೂಡ ನಾನು ಅದಕ್ಕೆ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ಅನ್ನೋದನ್ನ ರಕ್ಷಿತಾ ಮತ್ತೊಮ್ಮೆ ತೋರಿಸಿದ್ದಾರೆ. ಇದರಲ್ಲಿ ತುಂಬ ವಿಭಿನ್ನವಾಗಿ, ಕ್ಯೂಟ್ ಆಗಿ, ಹಾಗೆ ಡಿಫ್ರೆಂಟ್ ಲುಕ್ನಲ್ಲಿ ರಕ್ಷಿತಾ ಅವರು ಕಾಣಿಸ್ಕೊಂಡಿದ್ದಾರೆ. ಯಾರೆಲ್ಲ ನೋಡಿಲ್ಲ, ಖಂಡಿತವಾಗ್ಲೂ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಅದನ್ನ ನೋಡ್ಬೋದು. ಈ ಒಂದು OCD ಅನ್ನೋ ಮೈಕ್ರೋ ಡ್ರಾಮಾ ಸೀರೀಸ್ನಲ್ಲಿ ರಕ್ಷಿತಾ ಮಾಯಾ ಅನ್ನೋ ಪಾತ್ರವನ್ನ ನಿಭಾಯಿಸ್ತಾರೆ. ರಕ್ಷಿತಾ ರಿಯಲ್ ಲೈಫ್ನಲ್ಲಿ ಹೇಗೆ ಆರಾಮಾಗಿ ಜಾಲಿ ಆಗಿರ್ತಾರೋ ಅದೇ ರೀತಿಯಾದಂಥ ಒಂದು ಪಾತ್ರ. ಇದರಲ್ಲಿ ರಾಘವೇಂದ್ರ ಅವರು ಅರ್ಜುನ್ ಅನ್ನೋ ಪಾತ್ರವನ್ನ ನಿಭಾಯಿಸಿದ್ದಾರೆ. ಇಲ್ಲಿ ಅರ್ಜುನ್ ಅವರು ಈ ಒಂದು OCDಯಲ್ಲಿ ಬಾಸ್ ಆಗಿ ಕಾಣಿಸ್ಕೊಂಡ್ರೆ, ರಕ್ಷಿತಾ ಇದರಲ್ಲೊಂದು ಎಂಪ್ಲಾಯ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಆದರೆ ರಕ್ಷಿತಾ ಅವರಿಗೆ ಅರ್ಜುನೇ ನನ್ನ ಬಾಸ್ ಅನ್ನೋದು ಗೊತ್ತಿರೋದಿಲ್ಲ. ಈಗಾಗಲೇ 5 ಎಪಿಸೋಡ್ಗಳನ್ನು ಅವರು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅದಕ್ಕೆ ಬಂದಿರುವಂಥ ಕಮೆಂಟ್ಸ್ಗಳನ್ನು ನೋಡಿದ್ರೆ ನಿಜವಾಗ್ಲೂ ರಕ್ಷಿತಾ ಅವರ ಫ್ಯಾನ್ಸ್ ಖುಷಿ ಆಗ್ತಾರೆ. ಅಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ಗಳು ರಕ್ಷಿತಾ ಪರವಾಗಿ ಬಂದಿದೆ. ಅವರಿಬ್ಬರ ಕಾಂಬಿನೇಷನ್ ಸಖತ್ತಾಗಿ ಮೂಡಿ ಬಂದಿದೆ. ರಕ್ಷಿತಾ ಈ ರೀತಿ ಆ್ಯಕ್ಟ್ ಮಾಡ್ತಾರಾ ಅಂತ ನಿಮ್ಗೆ ಅನಿಸುತ್ತೆ ಅದನ್ನು ನೋಡಿದ್ರೆ. ಖಂಡಿತವಾಗ್ಲೂ ರಕ್ಷಿತಾ ಅವರ ಅಭಿಮಾನಿಗಳಿಗೆ ಒಂದೊಂಥರ ಎಂಟರ್ಟೈನ್ ಆಗಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಒಳ್ಳೆಯ ಎಂಟರ್ಟೈನರ್ ಅನ್ನೋದನ್ನು ರಕ್ಷಿತಾ ಮತ್ತೊಮ್ಮೆ ನಿರೂಪಿಸಿದ್ದಾರೆ. ರಕ್ಷಿತಾ ಬಿಗ್ ಬಾಸ್ ಮನೆಯಿಂದ ಬಂದ ಬಳಿಕ ನಿಜಕ್ಕೂ ಅಚ್ಚರಿ ಆಗುತ್ತೆ. ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ, TV ರಿಯಾಲಿಟಿ ಶೋದಲ್ಲಿದ್ದಾರೆ. ಅದರ ಮಧ್ಯೆ ಇದರ ಶೂಟಿಂಗ್, ತನ್ನ ಯೂಟ್ಯೂಬ್ ಚಾನೆಲ್, ಹೀಗೆ ಎಲ್ಲವನ್ನ ಕೂಡ ಅವರು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ನನಗಂತೂ OCD ಈ ಒಂದು ಮೈಕ್ರೋ ಡ್ರಾಮಾ ಸೀರೀಸ್ನಲ್ಲಿ ರಕ್ಷಿತಾ ಅವರನ್ನು ನೋಡಿ ತುಂಬಾ ಖುಷಿ ಆಯಿತು. ಅವರಲ್ಲಿರುವಂಥ ಆ್ಯಕ್ಟಿಂಗ್ ಸ್ಕಿಲ್ ಎಲ್ಲರಲ್ಲೂ ಕೂಡ ಅಚ್ಚರಿ ಮೂಡಿಸುತ್ತೆ. ಸಾಕಷ್ಟು ಜನ ಅವರಿಗೆ ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನು ಮಾಡಿದ್ದಾರೆ. ಜೂನ್ 12ರಿಂದ ಇದು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಆಗಿದೆ. ಈಗಾಗಲೇ ಸುಮಾರು 5 ಎಪಿಸೋಡ್ಗಳನ್ನು ಅವರು ಅಪ್ಲೋಡ್ ಮಾಡಿದ್ದಾರೆ. ನೀವು ಪ್ರತಿಯೊಂದು ಎಪಿಸೋಡ್ನಲ್ಲೂ ಅವರನ್ನು ಗಮನಿಸಬಹುದಾಗಿದೆ. ಹಾಗೆಯೇ ಯಾರೆಲ್ಲ ರಕ್ಷಿತಾ ಅವರನ್ನು ಮಿಸ್ ಮಾಡ್ಕೊಳ್ತಾ ಇದ್ವಿ, ಅಥವಾ ಅವರನ್ನು ಬೇರೆ ಬೇರೆ TVಯಲ್ಲಿ ನೋಡಬೇಕು ಅಂತ ಬಯಸ್ತಾ ಇದ್ರು, ಅಂಥವರಿಗೆ ಖಂಡಿತವಾಗ್ಲೂ ಇದು ಇಷ್ಟ ಆಗುತ್ತೆ. OCDಯಲ್ಲಿ ಮಾಯಾ ಆಗಿ ರಕ್ಷಿತಾ ವಿಭಿನ್ನ ಪಾತ್ರದಲ್ಲಿ, ವಿಭಿನ್ನ ಗೆಟಪ್ನಲ್ಲಿ, ಹಾಗೆಯೇ ವಿಭಿನ್ನ ರೀತಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ನಿಜಕ್ಕೂ ನೋಡಿದ್ರೆ ಖುಷಿ ಆಗುತ್ತೆ.
ಯಾರೆಲ್ಲ ಆಲ್ರೆಡಿ ನೋಡಿದ್ದೀರಿ ಅವ್ರಿಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ರಕ್ಷಿತಾ ಅವರ ಈ ಅಭಿನಯದ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು